ಡೆಲ್ಲಿ, ಮುಂಬೈ, ಗುಜರಾತ್ ಇವರೇ ಇರೋದು ಹುಡುಗರು. ಮತ್ತೆ ಮರ್ತೋದ್ರೆ ಕಷ್ಟ, ಮೊದಲೇ ಮರವು ಜಾಸ್ತಿ. ಗೈಸ್, ಸೊ ನಾನು ಇಲ್ಲಿಗೆ ಬಂದಿದ್ದೀನಿ. ಈಗ ನಂಗೆ ರೂಮ್ ಕೊಟ್ಟಿದ್ದಾರೆ. ಈ ರೂಮ್ದು ಸಿಸ್ಟಮ್ ಹೆಂಗೆ ಅಂದರೆ ನೋಡಿ, ಇಲ್ಲಿ ಬರ್ದಿದ್ದಾರೆ ಡೈಲ್ನ 3 times 14ವರೆಗೂ ತಿರ್ಸಿ ಅಂತ. ಈಗ ನಾನು 14ವರೆಗೂ ತಿರ್ಸಿ 3 times ಪ್ರೆಸ್ ಮಾಡಬೇಕು. 1 2 3 32 ಹತ್ರ 2 times ಪ್ರೆಸ್ ಮಾಡಬೇಕು. 26 ಹತ್ರ 1 time. ಸೊ ನನ್ನ ಕೆಲ ಓಪನ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಐಮ್ ಟೇಕಿಂಗ್ ಹೆಲ್ಪ್. ಓಕೆ, 14 3 times, ಆಮೇಲೆ ಲೆಫ್ಟಿಗೆ 32 2 times. 1 2 ಆಮೇಲೆ ರೈಟ್ 26. ಲಾಕ್ ಮಾಡಬೇಕಿದ್ರೆ ಜಸ್ಟ್ ಪ್ರೆಸ್ ಮಾಡಿ. ಓಕೆ, ಥ್ಯಾಂಕ್ ಯು. ಇದು ಇಟ್ಕೊಂಡಿರ್ಬೇಕಲ್ಲ ಜೊತೆಗೆ ನಂಬರ್ ನಾವು? ಅದು ಇಟ್ಕೊಂಡೇ ಇರಿ. ಓಕೆ, ಟ್ಯಾಗ್ ಹಾಕೊಳ್ಳಿ. ಡನ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸೊ ಇದು ನಮ್ಮ ರೂಮ್. ಸ್ಲಿಪ್ಪರ್ ಇಲ್ಲೇ ಬಿಡ್ಬೇಕಾ? ಹಾಕೊಂಡು ಹೋಗ್ಬೋದಾ? ಓಕೆ, ಡನ್. ಲಗೇಜ್ ಎಲ್ಲ ಒಳಗೆ ಇಟ್ಕೊಳ್ಳೋಣ ಫಸ್ಟು. ಗೈಸ್, ನಿಮಗೆ ಫಸ್ಟು ರೂಮ್ ಟೂರ್ ಕೊಟ್ಬಿಡ್ತೀನಿ. ರೂಮ್ ಒಳಗೆ ಬಂದ ತಕ್ಷಣ ನಮಗೆ 3 ಬೆಡ್ ಇರುತ್ತೆ. ಇಲ್ಲಿ ಇನ್ನಿಬ್ಬರು ಮೇಲ್ ಕ್ರಿಯೇಟರ್ಸ್ ಬರ್ತಾರೆ. ಸೊ ಅಲ್ಲಿ ಕ್ರಿಯೇಟರ್ ಅಂತಲೇ ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಅಂತ ಸೋಷಿಯಲ್ ಪ್ರಾಜೆಕ್ಟ್ ಅಂತೆಲ್ಲ ಹಾಕಿದ್ದಾರೆ. ಮತ್ತು ಇಲ್ಲಿ ಟವಲ್ ಜೊತೆ ಏನೋ ಇಟ್ಟಿದ್ದಾರೆ. ಇಲ್ಲಿ ನೋಡಿ, ಬಾಟಲ್ ಗಿಟ್ಲೆಲ್ಲ ಇಟ್ಟಿದ್ದಾರೆ ನಮಗೆ ಅಂತ. ಸೊ ಈಗ ಇದು ಲಾಕ್ ಹಾಕ್ಬಿಟ್ಟು ಫಸ್ಟು ಬ್ರೇಕ್ಫಾಸ್ಟ್ಗೆ ಹೋಗಬೇಕು. ಬನ್ನಿ ಹೋಗೋಣ ಗೈಸ್. ಸೊ ಬ್ರೇಕ್ಫಾಸ್ಟಿಗೆ ಹೋಗಬೇಕು, ಬನ್ನಿ ಬ್ರೇಕ್ಫಾಸ್ಟಿಗೆ ಹೋಗೋಣ. ನಮ್ಮ ರೂಮ್ ಬಂದು ಇಲ್ಲಿ 210 ಅನ್ಸುತ್ತೆ. ನಮ್ಮ ರೂಮ್ ಇಲ್ಲೆಲ್ಲ ಇರೋದು. ವೀಣಾ ಅವರಲ್ಲಿದ್ದಾರೆ. ನಮ್ಗೆ ಹೆಲ್ಪ್ ಮಾಡೋಕ್ಕೆ ವೀಣಾ ಅಂತ ಒಬ್ಬರು ಮೇಡಮ್ ಇದ್ದಾರೆ, ಅವ್ರು ಹೆಲ್ಪ್ ಮಾಡ್ತಿದ್ದಾರೆ. ನಾನು ನೋಡ್ಕೊಂಬಿಡ್ತೀನಿ ನಮ್ಮ ರೂಮ್ದೆಲ್ಲ ಏನು ಅಂತ. ಮತ್ತೆ ಮರ್ತೋದ್ರೆ ಕಷ್ಟ, ಮೊದಲೇ ಮರವು ಜಾಸ್ತಿ. ಗೈಸ್, ಆ್ಯಕ್ಚುಲಾಗಿ ಸಖತ್ ಪೀಸ್ಫುಲ್ ಆಗಿದೆ. ಒಂಥರ ಯಾವುದೋ ಕಾಡು ಮಧ್ಯ ಬಂದು ಆರಾಮಾಗಿರೋ ಥರ ಇದೆ ಫೀಲಿಂಗು. ಥ್ಯಾಂಕ್ ಯು ಗೈಸ್. ಸೊ ಇದು ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಏರಿಯಾ. ಇದು ಎಷ್ಟು ದೊಡ್ಡದಿದೆ ನೋಡಿ ಗೈಸ್. ಸೊ ಅಲ್ಲಿ ನಾವು ಬ್ರೇಕ್ಫಾಸ್ಟ್ ಮುಗಿಸಿ ಈಗ ನಾವು ಬಂದಿರೋದು ಮಕ್ಳ ಜೊತೆ ಮಾತಾಡೋಕ್ಕೆ. ಇಲ್ಲಿ ಆಶ್ರಮ ಇದೆ. ಇಲ್ಲಿ ಮಕ್ಕಳಿರ್ತಾರೆ, ಅವ್ರ ಹತ್ರ ಚಿಕ್ಕ ಮಕ್ಕಳು ಹತ್ರ ಹೋಗಿ ಮಾತಾಡೋಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನೋಡಿ, ಮಕ್ಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಹೋಗ್ಬೇಕು ಈಗ ಗೈಸ್. ಸೊ ಇವರೆಲ್ಲ ನಾರ್ತ್ ಈಸ್ಟ್ ಮಕ್ಕಳಂತೆ. ಸೊ ಇವರೆಲ್ಲ ಆ ಕಡೆ ಸ್ವಲ್ಪ ಡ್ರಗ್ಸು ಆಮೇಲೆ ಬೇರೆ ಬೇರೆ ಥರದ ಆ್ಯಕ್ಟಿವಿಟೀಸ್ ಜಾಸ್ತಿ ಅಂತೇಳಿ ಈ ಮಕ್ಕಳೆಲ್ಲ ಅದಕ್ಕೆ ಇನ್ವಾಲ್ವ್ ಆಗ್ತಿದ್ರು ಅಂತೇಳಿ ಅವ್ರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಟೀಚಿಂಗ್ ನಡೆಸ್ತಾ ಇದ್ದಾರೆ. ನೈಸ್. ಹಾಯ್. ನೋಡಿ ಪಿಳ್ಳೆಗಳು ಹೆಂಗಿದೆ, ಟಿಟ್ಟೆ ಪಿಳ್ಳೆಗಳು. ಓ, ಟಗ್ ಆಫ್ ವಾರ್ ಗೈಸ್. ಈಗ ಟಗ್ ಆಫ್ ವಾರ್ ಆಡಿಸ್ತಾರಂತೆ ನೋಡಿ. ಎಲ್ಲ ಕ್ರಿಯೇಟರ್ಸೇ, ಇವರೆಲ್ಲ ಕ್ರಿಯೇಟರ್ಸು, ಆ್ಯಕ್ಟರ್ಸು ಎಲ್ಲ ಬಂದಿದ್ದಾರೆ. ಗೈಸ್, ಹಾಫ್ ಮಕ್ಳು ಈ ಕಡೆ, ಹಾಫ್ ಮಕ್ಳು ಆ ಕಡೆ, ಅವ್ರ ಜೊತೆಗೆ ನಾವು ಮಿಕ್ಸ್. ಯು ಕ್ಯಾನ್ ಜಸ್ಟ್ ಕೀಪ್ ಯುವರ್ ಹ್ಯಾಂಡ್ ಫಾರ್ ದ ಪಾರ್ಟಿಸಿಪೇಷನ್. ओ उधर खड़े हो जाते हैं। ज्यादा लोग I'm going back. Yeah! Yeah! ಮಕ್ಕಳು ಆಡ್ತಾವ್ರ ನೋಡಿ. ಓಹೋ ಗೈಸ್, ಅಲ್ಲಿ ಮಕ್ಕಳ ಜೊತೆ ಗೇಮ್ ಎಲ್ಲ ಆಡಿ, ಪೇಂಟಿಂಗ್ ಎಲ್ಲ ಮಾಡಿ, ಏನೇನೋ ಆಟ ಆಡಿ ಟೈಮ್ ಪಾಸ್ ಮಾಡಿ ಫೈನಲಿ 12 ಗಂಟೆಗೆ ವಾಪಸ್ ಬಂದಿದ್ದೀವಿ. ಒಂಚೂರು ರೆಸ್ಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. 12:15 ಲಂಚ್ ಇದೆಯಂತೆ. ಸೊ ಇದು ನನ್ನ ಬೆಡ್ ಆ್ಯಂಡ್ ಐ ಕ್ಯಾನ್ ಶೋ ಯು ರೈಟ್, ಐ ಕ್ಯಾನ್ ಶೋ ಯು ಇನ್ ಮೈ ಬ್ಲಾಗ್. ಸೊ ಇಸ್ ಮೈ ರೂಮ್ ಮೇಟ್. ಹಾಯ್ ಬ್ರೋ. ಸೊ ಇಟ್ಸ್ ಫ್ರಮ್ ತಮಿಳ್ನಾಡು ಆ್ಯಂಡ್ ಅವರು ನಾನು ಇದೇ ರೂಮಲ್ಲಿ ಇರ್ತೀವಿ ಇವತ್ತು.
ಸೊ ಫೈನಲಿ ಒಬ್ಬನೇ ಇರೋ ಭಯ ಇರಲ್ಲ, ಅಟ್ಲೀಸ್ಟ್ ಯಾರೋ ಒಬ್ರು ಇದ್ದಾರೆ ಜೊತೆಗೆ. ಆ್ಯಂಡ್ ಇದೆಲ್ಲ ನಮಗೆ ಕೊಟ್ಟಿರೋದು ವೇಸ್ಟ್ ಆಗಲೇ ತೋರ್ಸೋಕ್ಕಾಗಿಲ್ಲ. ಬಾಟಲ್ಲು ಮತ್ತು ಒಂದು ಟಿ ಶರ್ಟು ಮತ್ತು ಒಂದು ಬ್ಯಾಗು, ಟೂತ್ ಪೇಸ್ಟು, ಬುಕ್ಕು, ಮತ್ತು ತಿನ್ನೋಕ್ಕೇನೋ ಸ್ನ್ಯಾಕ್ ಕೊಟ್ಟಿದ್ದಾರೆ, ಮತ್ತು ಟವಲ್ ಕೊಟ್ಟಿದ್ದಾರೆ. ಇದು ID ಕಾರ್ಡು ನೀವು ನೋಡಿದ್ರಿ ಆಗಲೇ. ಮತ್ತು ಇಲ್ಲಿ ನೋಡಿ ಫೇಸ್ ವಾಶ್ ಎಲ್ಲ ಇದೆ, ಬಾಡಿ ವಾಶ್, ಫೇಸ್ ವಾಶು, ಶ್ಯಾಂಪು, ಮಾಯಿಶ್ಚರೈಸರು ಇದೆ. ಅದು ಬಿಟ್ಟರೆ ಇದೇನಪ್ಪ ಮೀಡಿಯಾ ಪ್ರಾಜೆಕ್ಟ್, ಇದೇನೋ ಪ್ರಾಜೆಕ್ಟ್ ಬಗ್ಗೆ. ಅದು ಬಿಟ್ಟರೆ ಇದು ನಮ್ಮ 3 ದಿನದ ಸ್ಕೆಡ್ಯೂಲು ಏನೇನು ಇರುತ್ತೆ ಅಂತ. ಐಟಿನರಿ ನೋಡಿ, ಡೇ 1, ಡೇ 2, ಡೇ 3. ನಾವು ಹೊರಡೋದು 12th ಇಲ್ಲಿಂದ. ಗೈಸ್ ಲಂಚಿಗೆ ಬಂದ್ವಿ. ಲುಕ್ ಅಟ್ ದ ಕ್ರೌಡ್. ಯಪ್ಪ, ಜೈಲಲ್ಲಿ ನಿಂತು ಊಟ ಕೇಳ್ದಂಗೆ ಇರ್ತೀವ ಫುಲ್ ಫೀಲಿಂಗ್. ಗೈಸ್ ನಮಗೆ ಕ್ರಿಯೇಟರ್ಸ್ಗೆ ಅಂತೇಳಿ ಒಂದು ಸಪ್ರೇಟ್ ಲೈನ್ ಮಾಡಿದ್ದಾರೆ. ಗೈಸ್ ಲೆಟ್ಸ್ ಈಟ್. ಸೊ ನಮ್ಮ ಲಂಚ್ ಮುಗೀತು. ಈಗ ನಮಗೆ ಬ್ರೀತಿಂಗ್ ಟೆಕ್ನಿಕ್ ಹೇಳ್ಕೊಡ್ತಾರಂತೆ. ಸೊ ಅದಕ್ಕೆ ಒಂದು ಹಾಲ್ಗೆ ಹೋಗಬೇಕು. ಅಲ್ಲೋಗಿ ಬ್ರೀತಿಂಗ್ ಟೆಕ್ನಿಕ್ ಅಂದರೆ ಏನು, ಹೆಂಗೆ ಬ್ರೀತ್ ಮಾಡಬೇಕು ನಮ್ಮ ಸ್ಟ್ರೆಸ್ಸಲ್ಲಿದ್ದಾಗೆಲ್ಲ ಏನು ಅಂತ ಆ್ಯಕ್ಚುಲಾಗಿ ನನಗೆ ಇನ್ನೂ ಗೊತ್ತಿಲ್ಲ. ಬಟ್ ಬ್ರೀತಿಂಗ್ ಟೆಕ್ನಿಕ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಲೆಟ್ಸ್ ಗೋ ಸಿ ವಾಟ್ ಇಸ್ ಇಟ್. ಗೈಸ್ ಸೊ ನಮ್ಮನ್ನ ಕರ್ಕೊಂಡೋಗಿ ವಾಪಸ್ ರೂಮ್ ಹತ್ರ ಬಿಟ್ಬಿಟ್ಟಿದ್ರು. ನಾವೀಗ ಹಾಲ್ ಹತ್ರ ಹೋಗ್ಬೇಕಂತೆ, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇದರಿ ಏನೋ ಹಾಲ್ ಭಯ್ಯ. ಗೈಸ್ ಸೊ ನಾನು ಕನ್ನಡದಲ್ಲಿ ಹುಡುಗರು ಬಂದಿರ್ತಾರೆ ನಮ್ಮ ಈಗ ಇನ್ಫ್ಲೂಯೆನ್ಸರ್ಸ್ ಅಂದ್ಕೊಂಡು, ಎಲ್ಲ ಹಿಂದಿ, ನಾರ್ತು, ಗುಜರಾತು, ಸೌತ್, ಡೆಲ್ಲಿ, ಸೌತ್ ಇಲ್ಲ, ಡೆಲ್ಲಿ, ಮುಂಬೈ, ಗುಜರಾತು ಇವರೇ ಇರೋದು ಹುಡುಗರು. ಸೊ ಫೈನಲಿ ನೋಡೋಣ, ಒಂದಷ್ಟು ಹೊಸ ಕ್ರಿಯೇಟರ್ಸ್ನ ಮೀಟ್ ಮಾಡ್ದಂಗೆ ಇರುತ್ತೆ. ಅವರು ಅವರ ಸ್ಟೇಟಲ್ಲಿ ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಕಂಟೆಂಟ್ನ, ಅದನ್ನು ಮಾತಾಡ್ಬೋದು. ಲೆಟ್ಸ್ ಗೋ. ಗೈಸ್ ನೋಡಿ ಏನೇನೋ ಬೆಡ್ ಗಿಡ್ ಎಲ್ಲ ಆರಿಸ್ಬಿಟ್ಟವ್ರೆ. ಚಪ್ಪಲಿ ಬಿಟ್ಬಿಟ್ಟು ಲೈನಿಗೆ. ಓಹೋ ಗೈಸ್ ಸೊ ನಾವು ಹಂಗೆ ರೌಂಡಿಂಗ್ ಹೊಡಿಯೋಣ ಅಂತ ಆಚೆ ಬಂದಿದ್ದೀನಿ. ಸೊ ಇನ್ನೂ ಶುರುವಾಗೋಕ್ಕೆ ಟೈಮ್ ಬೇಕು. ಜನ ಎಲ್ಲ ಇನ್ನೂ ಲಂಚ್ ಮಾಡ್ತವ್ರೆ. ಅವರೆಲ್ಲ ಬಂದ ಮೇಲೇ ಶುರುವಾಗೋದು. ಸುಮ್ಮನೆ ಅಲ್ಲಿ ಕೂರೋ ಬದಲು ನಿದ್ದೆ ಹೊಡ್ಬಿಡ್ತೀನಿ ಅಲ್ಲಿ ಕೂತಿದ್ರೆ. ಅದಕ್ಕೆ ಏನೇನಿದೆ ಅಂತ ನೋಡ್ತಾ ಇದ್ದೀನಿ. ಇಲ್ಲಿ ಫುಲ್ ಒಂಥರ ನೇಚರ್ ನಮ್ಮಂಥ ರೆಸಾರ್ಟಿಗೆ ಬಂದಂಗಿದೆ. ಬಿಕಾಸ್ ಬೆಳಗ್ಗೆನೇ ಯೋಗಾಗೆ ಹೋಗ್ಬೇಕಿತ್ತು, ನಾವು ಹೋಗಿಲ್ಲ. ಆಯಿತು, ಬೆಳಗ್ಗಿನ ಹೋಗ್ಬೇಕಿತ್ತು, ನಾನು ಹೋಗಿಲ್ಲ. ಲೇಟಾಗಿ ಬಂದೆ. ಸ್ವಲ್ಪ ಹೊತ್ತು ಬಂದಮೇಲೆ ಇಲ್ಲಿಗೆ ಬಂದೆ ಆ್ಯಕ್ಟಿವಿಟಿಗೆ. ಆಮೇಲೆ ಆ್ಯಕ್ಟಿವಿಟಿಗೆ ಬಂದಮೇಲೆ ಇದಕ್ಕೆ ಹೋದ್ವಿ, ಇಲ್ಲಿಗೆ ಲಂಚ್ಗೆ, ಇದು ಬ್ರೇಕ್ಫಾಸ್ಟ್ಗೆ ಹೋಗಿ ಆ್ಯಕ್ಟಿವಿಟಿಗೆ ಹೋದ್ವಿ. ಆ್ಯಕ್ಟಿವಿಟಿ ಆದಮೇಲೆ ರೂಮಲ್ಲಿ ಒಂದು 10 ನಿಮಿಷ ಕೂತ್ಕೊಂಡ್ವಿ. ಮತ್ತು ಈಗ ಈ ಕತೆ ಲಂಚ್ ಆಯಿತು. ಲಂಚ್ ಆದಮೇಲೆ ಮತ್ತೆ ಇಲ್ಲಿಗೆ ಬಂದಿದ್ದೀವಿ. ಸೊ ಒಂಥರ ರೆಸಾರ್ಟ್ ಫೀಲಿಂಗೆ. ಸೊ ನಾವು ಇವತ್ತು ಹೋಗಿದ್ದು ಒಂದು ಸೆಷನ್ ಇತ್ತು. ಹೆಂಗಂದರೆ ಗೈಸ್ ಕೂರಿಸ್ಬಿಟ್ಟು ಏನು ಸೆಷನ್ ಅಂತಲೂ ಓದ್ಬಿಡ್ತೀನಿ ರೀ. ಸೊ ಇಟ್ ವಾಸ್ ಲಂಚ್ ಆರ್ಟ್ ಲಿವಿಂಗ್ ಮೆಡಿಟೇಷನ್ ಕೋರ್ಸ್ ಅಂತ. ಗೈಸ್ ಟ್ರಸ್ಟ್ ಮೇ ಹೆಂಗಿತ್ತು ಅಂದರೆ 2-3 ಅವರ್ ಕಣ್ಣು ಮುಚ್ಚಿಸ್ಬಿಟ್ಟು, 2 ಅವರ್ ಮ್ಯಾಕ್ಸ್ ಅಂದರೆ ಕಣ್ಣು ಮುಚ್ಚಿಸ್ಬಿಟ್ಟು ಮೆಡಿಟೇಟ್ ಮಾಡಿಸಿರೋದು. 2 ಅವರ್ ನಾನು ಎಲ್ಲೋ ಇದ್ದೀನಿ ಅನ್ನೋ ಥರ ಫೀಲಿಂಗು. ನನಗೆ ಅಬ್ಡೋಮೆನ್ ಪೇನ್ ಎಲ್ಲ ಇದೆ, ಅಬ್ಡೋಮೆನ್ನು, ಲೋವರ್ ಬ್ಯಾಕ್ ಪೇನ್ ಎಲ್ಲ ಇದೆ, ಸ್ಟೋನ್ದು, ಕಿಡ್ನಿ ಸ್ಟೋನ್ದು. ಆದರೂ ಕೂತಿದ್ದೆ, ತುಂಬ ತಡ್ಕೊಂಡು, ತುಂಬ ಒಂಥರ ಡಿವೈನ್ ಫೀಲಿಂಗ್ ಅಂದ್ಕೊಡಿ. ಎಲ್ಲೋ ಇದ್ದೆ ನಾನು ಅನ್ನೋ ಫೀಲಿಂಗು ನೆವರ್ ಫೆಲ್ಟ್ ಇನ್ ಲೈಫ್. ಸೊ ಇಟ್ ವಾಸ್ ದಟ್ ಕೈಂಡ್ ಆಫ್ ಥಿಂಗ್. ಆ್ಯಂಡ್ ಅಲ್ಲಿ ನಾವು ಶೂಟ್ ಮಾಡೋಂಗಿಲ್ಲ. ಇಟ್ ಈಸ್ ಅ ಸೀಕ್ರೆಟ್ ಕೈಂಡ್ ಆಫ್ ಟ್ರೀಟ್ಮೆಂಟು. ಬಟ್ ಅದನ್ನು ನಾವು ಶೂಟ್ ಮಾಡೋಕ್ಕಾಗಲ್ಲ. ಆಚೆ ಒಂದಿಷ್ಟು ಅವ್ರಿಗೆ ಮಾತಾಡ್ಬೋದು ಅದ್ರ ಬಗ್ಗೆ, ಬಟ್ ವಿ ಕಾಂಟ್ ಶೂಟ್ ಇನ್ಸೈಡ್. ಆ್ಯಂಡ್ ಫೋನ್ ಮುಟ್ಟಂಗಿಲ್ಲ ಒಳಗೋದ್ಮೇಲೆ. ಆ ಥರ ಏನೋ ರೂಲ್ಸ್ಗಳಿತ್ತು. ಅದಕ್ಕೇನು ಮಾಡೋಕ್ಕಾಗಿಲ್ಲ. ಈಗ ವಾಪಸ್ ರೂಮಿಗೆ ಬಂದಿದ್ದೀನಿ. ಬಂದು ನಾನೀಗ ನನ್ನ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಈಗ ನಾವು ಆಶ್ರಮಕ್ಕೆ ಹೋಗ್ಬೇಕಂತೆ. ಈಗ ನಾವು ಹೋಗ್ಬೇಕಾಗಿರೋದು ಎಲ್ಲಿಗೆ ಅಂದರೆ ಈವ್ನಿಂಗ್ ಮ್ಯೂಸಿಕ್ ವಿಸ್ಡಮ್ ವಿತ್ ಗುರುದೇವ್. ಈಗ ಏನೋ ಗುರುದೇವ್ ಜೊತೆ ಮೀಟಿಂಗ್ ಅಂದರೆ ಏನೋ ವಿಸ್ಡಮ್ ಮೆಡಿಟೇಷನ್ ಎಲ್ಲ ಇರುತ್ತೆ. ಮತ್ತು ಇದು ಫುಲ್ ಒಂಥರ ಪೀಸ್ ಟ್ರಿಪ್ ಅಂದ್ಕೊಳ್ಳಿ, ಫಾರ್ ದ ಮೆಂಟಲ್ ಪೀಸ್. ಆ್ಯಂಡ್ ದಟ್ ವಾಸ್ ರಿಯಲಿ ಇಂಪಾರ್ಟೆಂಟ್. ಅದಕ್ಕೆ ಈಗ ಫ್ರೆಶ್ ಆಗಿ ಪಟ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊರಡೋಣ. ಲೆಟ್ಸ್ ಗೋ. Does soul voluntarily choose to take birth or is it ಮನೆಗಳು? ಅದು ಕಾಮಾಗ್ನಿ ಅದೊಂದಿದೆ. ಆಮೇಲೆ ವೈಶ್ವಾನರಾಗ್ನಿ.
ಗೈಸ್, ಸೊ ಈಗ ನಾವು ಗುರುಜಿ ಸೆಷನ್ ಮುಗಿಸ್ಕೊಂಡು ಈಗ ಡಿನ್ನರ್ಗೆ ಹೋಗಬೇಕು. ಸೊ ನಿಮ್ಗೆ ಒಂದು ಒಳ್ಳೆ ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ ನೋಡಿ. ಏನು ಚೆನ್ನಾಗಿದೆ ಲೈಟ್ ನೋಡಿ. ಇದೇನು ಅಂತ ಗೊತ್ತಿಲ್ಲ, ನಾನು ಕೇಳಬೇಕು. ಬಟ್ ಅದರ ಅಕ್ಕಪಕ್ಕ ಫುಲ್ಲು ನೀರಿದೆ ನೋಡಿ. ವಾವ್, ನೋಡಿ ಇಲ್ಲಿಂದ ನಡ್ಕೊಂಡು ಹೋಗೋದು. ಸ್ಟೇಜ್ ಥರ ಇದೆ, ಬಟ್ ಅಕ್ಕಪಕ್ಕ ಫುಲ್ಲು ನೀರಿದೆ. ನೀರು ನೋಡಿ, ಆ್ಯಕ್ಚುಲಾಗಿ ಇಲ್ಲಿ ಅನೀತಾ ಇದೆ, ಮಳೆ ಬರೋಂಗೆ. ಬೇಗ ಓಡೋಗ್ಬೇಕು ಇಲ್ಲಿಂದ ಫಸ್ಟ್ ನಾವು. ಸೊ ಅಲ್ಲಿಂದ ಕ್ಯಾಬಲ್ಲಿ ಪಿಕ್ ಮಾಡಿಕೊಂಡು ಈಗ ನಮಗೆ ಡಿನ್ನರ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಲೆಟ್ಸ್ ಗೋ. ಸೊ ಆಂಬಿಯನ್ಸ್ ನೋಡಿ ಹೆಂಗಿದೆ. ನಾಳೆ ಬೆಳಗ್ಗೆ 7 ಗಂಟೆಗೆ ಎದ್ದೇಳಬೇಕಂತ. ಇವಾಗ ಡಿನ್ನರ್ ಆದಮೇಲೆ ಮುಗೀತು. ಸೊ ಇವರೇ ನಮ್ಮ ಗೈಡ್ ಮೇಡಮು. ಸೊ ಎಷ್ಟೊತ್ತಿಗೆ ಎದ್ದೇಳಬೇಕು? 7 ಗಂಟೆ. ಎದ್ದಂಗೆ ಒಂದು ಮಿಸ್ ಆಗೋಗುತ್ತೆ ನಾಳೆ. ಸೊ ಮೇಲೆ ಹೋಗ್ತಾ ಇದ್ದೀನಿ ಡಿನ್ನರ್ಗೆ. ಸೊ ಡಿನ್ನರ್ಗೆ ಲೈನ್ ನೋಡಿ ಎಷ್ಟು ಬೇಗ. ಸೊ ಏನಿದೆ ಊಟ ಅಂತ ಇಲ್ಲೇ ನೋಡಿ. ಸೊ ಆಮ್ ಪನ್ನ ಅಂತೆ, ಸಖತ್ತಾಗಿದೆ. ಸೊ ನಮ್ಮ ಡಿನ್ನರ್. ಸೊ ಅಲ್ಲಿ ಹಾಡೆಲ್ಲ ಆಡ್ಕೊಂಡಿದ್ರು. ಡಿನ್ನರ್ ಮುಗಿಸ್ಕೊಂಡು ಒಂದು ಸ್ವಲ್ಪ ಹಾಡೆಲ್ಲ ಆಡ್ಕೊಂಡು ಬಂದೆ. ಈಗ ಇಲ್ಲಿ ಈ ಲಾಕ್ ಓಪನ್ ಮಾಡೋಕ್ಕೆ ಒಂಥರ ಹಿಂಸೆ ಆಗ್ತಾಯಿದೆ ನನಗೆ. ಸೊ ಇಲ್ಲಿ ಕೊಟ್ಟಿರೋ ನಂಬರ್ ಪ್ರಕಾರ ಓಪನ್ ಮಾಡಬೇಕು. 3 ಸರಿ 14 ತಿರ್ಸ್ಬೇಕು, 2 ಸರಿ 32 ತಿರ್ಸ್ಬೇಕು. 6 ರಾತ್ರಿ ನಮ್ಮ ರೂಮ್ ಮೇಟ್ ಬಂದು ಲಾಕ್ ತೆಗೆದ್ರು. ಈಗ 7 ಗಂಟೆಗೆ ಎದ್ದು ನಾವು ಹೋಗಬೇಕು. ಅದೇನೋ ವಾಕಿಂಗ್ ಇರುತ್ತಂತೆ. ನಮ್ಮ ರೂಮ್ ಮೇಟ್ ಎದ್ದು ಹೋಗ್ಬಿಟ್ಟಿದ್ದಾರೆ. ನನಗಂತೂ ಕಣ್ಣಲ್ಲೆಲ್ಲ ನಿದ್ದೆ ಇದ್ದು ಕಣ್ಣು ಹಿಂಗೆ ಮುಚ್ಕೊಂಡೇ ಇದ್ದೀನಿ, ತೆಗಿಯೋಕ್ಕೆ ಆಗ್ತಾಯಿಲ್ಲ. 7 ಗಂಟೆ ಆಗೋಗಿದೆ. ಈಗ ಎದ್ದಿದ್ದೀನಿ. ಅವ್ರು 6 ಗಂಟೆಗೆ ಸ್ನಾನ ಮಾಡ್ಕೊಂಡು ಹೋಗ್ಬಿಟ್ರು. ಸೊ ಈಗ ಹೋಗಬೇಕು. ಕಾಲ್ ಮಾಡ್ತಾಯಿದ್ದಾರೆ, ಅದಕ್ಕೆ ಬೇಗ ರೆಡಿಯಾಗಿ ನಾನು ಕೆಳಗೆ ಹೋಗ್ತೀನಿ. ಗೈಸ್, ಸೊ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ನಾನು ಈಗ ಹೊರಟಿದ್ದೀನಿ. ಆ್ಯಂಡ್ ವ್ಲಾಗ್ನ ಈಗ ಎಂಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗಲ್ಲಿ ನಾನು ನಿಮಗೆ ತುಂಬ ಕರೆಕ್ಟಾಗಿ ಕ್ಲಿಯರಾಗಿ ಅರ್ಥ ಮಾಡ್ಸೋಕ್ಕಾಗಿಲ್ಲ ಏನಕ್ಕೆ ಇಲ್ಲಿ ಬಂದಿದ್ದೀನಿ, ಏನಿದು ಏನು ಕತೆ ಅಂತೆಲ್ಲ. ನಿಮಗೆ ನಾಳೆ ವ್ಲಾಗಲ್ಲಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್ ಗೈಸ್. ಸೀ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.